ಜೋಡಣೆ ಕಾರ್ಯ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ನಾಲತೋಡು ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆಯ ಶುದ್ಧ ಘಟಕದಲ್ಲಿ ಸುಮಾರು ವರ್ಷಗಳ ಹಿಂದೆ ಅಳವಡಿಸಲಾದ ಪೈಪ್ಗಳನ್ನು ತೆರವುಗೊಳಿಸಿ ಹೊಸ ಪೈಪ್ಗಳ ಅಳವಡಿಕೆ ಕಾರ್ಯ ನಡೆದಿದ್ದು, ಪಟ್ಟಣದಲ್ಲಿ ನೀರು ಪೂರೈಸಲು ವ್ಯತ್ಯಯ ಉಂಟಾಗಲಿದೆ ಎಂದು ಪಟ್ಟಣ ಪಂಚಾಯಿತಿ ಸಿಒ ಈರಣ್ಣ ಕೊಣ್ಣೂರ್ ತಿಳಿಸಿದ್ದಾರೆ. ನಾಲತೋಡು ಪಟ್ಟಣದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಗುಡುಗು ಸಿಡಿಲಿನ ಪ್ರಭಾವದಿಂದಾಗಿ ನೀರಿನ ಮೇಲೆ ವಿದ್ಯುತ್ತಿನ ಕೊರತೆ ಆಗ್ತಾ ಇದೆ. ಹೀಗಾಗಿ ನಮ್ಗೆ ಈ ನೀರು ಸರಬರಾಜಿನಲ್ಲಿ ಭಾಳ ವ್ಯತ್ಯಯ ಆಗ್ತೈತಿ. ಅಲ್ಲದೆ ನಮ್ಮ ಫಿಲ್ಟರ್ ಬೆಟ್ಟದಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗಿರೋದರಿಂದ ಒಂದು 2ರಿಂದ 3 ದಿನ ಏನಾದರೂ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆದರೂ ಸಹಿತ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ಪಟ್ಟಣ ಪಂಚಾಯಿತಿ ಪರವಾಗಿ ಕೇಳಿಕೊಳ್ಳುತ್ತೇನೆ. ವೀರೇಶ್ ನಗರ ಬಳಿ ಶುದ್ಧ ನೀರಿನ ಘಟಕದಲ್ಲಿ ಜೋಡಿಸಲಾದ ನೀರು ಪೂರೈಕೆಯ ಪೈಪ್ಗಳು ಗುಣಮಟ್ಟ ಕಳೆದುಕೊಂಡಿವೆ. ಹೀಗಾಗಿ ಅಲ್ಲಲ್ಲಿ ಬಿರುಕು ಕಂಡುಬಂದು ನೀರು ಪೋಲಾಗುತ್ತಿದ್ದು ಗಮನಕ್ಕೆ ಬಂದಿದೆ. ಪೈಪ್ ಜೋಡಣೆ ಕಾರ್ಯ ಭರದಿಂದ ಸಾಗಿದ್ದು, ಕಾರ್ಯ ಮುಗಿದ ನಂತರ ಸಮರ್ಪಕವಾಗಿ ನೀರು ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ವಿದ್ಯುತ್ ಕಣ್ಣು ಮುಚ್ಚಾಲೆ ಕಾರಣ ಕಳೆದ 15 ದಿನಗಳಿಂದಲೂ ವಿದ್ಯುತ್ ಕೈಕೊಡುತ್ತಿದೆ. ಸಮರ್ಪಕ ವಿದ್ಯುತ್ ಕೊರತೆಯಿಂದ ಕುಡಿಯುವ ನೀರು ಪೂರೈಸಲು ವ್ಯತ್ಯಯ ಉಂಟಾಗಿದ್ದು ವಿಷಾದಿಸುತ್ತೇವೆ. ಹೀಗಾಗಿ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಿಗೆ, ನಾಲತ್ವಾಡ್. Every